ನಮಸ್ಕಾರ. ಇದು ವೈಟ್ ಪೇಪರ್ ಡಿಜಿಟಲ್ ಮೀಡಿಯಾ. ಈ ವೈಭವ್ ಸೂರ್ಯವಂಶಿಗೆ ಯಾಕೆ ಇಷ್ಟೊಂದು ಅರ್ಜೆಂಟು? T20 ಅಂದ್ರೆ ಒಡಿ ಬಡಿ ಆಟ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಆದ್ರೆ ಎಲ್ಲಾ ಬಾಲನ್ನ ಬೌಂಡರಿ ಹೊಡಿಯೋಕ್ ಸಾಧ್ಯ ಇಲ್ಲ. ಯಾಕಂದ್ರೆ ಬೌಲರ್ ಕೂಡ ಸುಮ್ಮನೆ ಸಿಕ್ಕಂಗೆ ಹೊಡೆಸ್ಕೊಳ್ಳೋಕೆ ಅಂತೇನು ಬಂದಿರಲ್ಲ. ಅವರು ಕೂಡ ತಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಬೌಲಿಂಗ್ ಮಾಡಿಯೇ ಮಾಡ್ತಾರೆ. ಹೀಗಾಗಿ ಪರಿಸ್ಥಿತಿಗೆ ತಕ್ಕಂತೆ ಆಟ ಆಡುವವನೇ ನಿಜವಾದ ಬ್ಯಾಟ್ಸ್ಮನ್. ವೈಭವ್ ಸೂರ್ಯವಂಶಿ IPL ಹೀರೋ ಆಗಿ ಬೇಬಿ ಬಾಸ್ ಅನಿಸ್ಕೊಂಡಾತ. ಆದ್ರೆ ಇಂಗ್ಲೆಂಡ್ ಪಿಚ್ಗಳಲ್ಲಿ ಹೀಗೆ ಬೇಕಾದಂತೆ ಬ್ಯಾಟ್ ಬೀಸೋದು ಅಷ್ಟೊಂದು ಸುಲಭವಲ್ಲ. ಪರಿಸ್ಥಿತಿಗೆ ತಕ್ಕಂತೆ ಆಟ ಆಡಬೇಕು. ಇಲ್ಲವಾದಲ್ಲಿ ಆರಂಭದಲ್ಲಿಯೇ ಆತ ತನ್ನ ಕೆರಿಯರ್ ಹಾಳು ಮಾಡ್ಕೊಳ್ಬೇಕಾಗುತ್ತದೆ. ಐರ್ಲೆಂಡ್ ವಿರುದ್ಧ ಭಾರತ 2 ಮ್ಯಾಚ್ ಸೋತಾಗ ಇಡೀ ಭಾರತ ವೈಭವ್ ಆಡಿಸದ ಕೋಚ್ ಗಂಭೀರ್ ನಿರ್ಧಾರವನ್ನ ಟೀಕೆ ಮಾಡ್ತು. ಮೊದಲ ಪಂದ್ಯದಲ್ಲಿ ವೈಭವ್ ಆಡದಿದ್ದಾಗ ಅದಂತೂ ಜೋರಾಯಿತು. 2ನೇ ಪಂದ್ಯದಿಂದ ಅವರನ್ನು ಆಡಿಸಲಾಗುತ್ತದೆ. ಆದ್ರೆ 3 ಪಂದ್ಯದಲ್ಲಿ ವೈಭವ್ ಮಾಡಿದ್ದೇನು? 3 ಬಾರಿಯೂ ಮತ್ತದೇ ತಪ್ಪು. ಮೊದಲ ಪಂದ್ಯದಲ್ಲಿ ಮೊದಲ ಬಾಲ್ನಲ್ಲಿ 6, ಆದರೆ 12 ರನ್ ಗಳಿಸಲಷ್ಟೇ ಸಾಧ್ಯವಾಗಿ ಔಟ್ ಆಗಿ ಪೆವಿಲಿಯನ್ ಸೇರಿದ್ರು. 2ನೇ ಪಂದ್ಯದಲ್ಲೂ ಅದೇ ರೀತಿ 2 ಸಿಕ್ಸರ್ ಹೊಡೆದು 13 ರನ್ಗೆ ಮತ್ತೊಮ್ಮೆ ಔಟ್ ಆದ್ರು. 3ನೇ ಪಂದ್ಯದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಆಡ್ತಿದ್ದಾರೆ ಅಂತ ಕಾಣಿಸ್ತಿತ್ತಾದ್ರೂ ಅಲ್ಲೂ ಕೂಡ ಅದೇ ತಪ್ಪು ಮಾಡಿದ್ರು. ಅರ್ಚರ್ ಅವರಂತಹ ವಿಶ್ವಶ್ರೇಷ್ಠ ಬೌಲರ್ ಅನ್ನ ಸ್ವಲ್ಪ ನೋಡ್ಕೊಂಡು ಆಡಬೇಕು ಎಂಬ ಕನಿಷ್ಠ ಪ್ರಜ್ಞೆ ಯಾವುದೇ ಬ್ಯಾಟರ್ಗೆ ಇರಬೇಕು. ಇದರಲ್ಲಿ ಪದೇ ಪದೇ ಸೋಲುತ್ತಿರುವುದು ವೈಭವ್ ಸೂರ್ಯವಂಶಿಗೆ ಭವಿಷ್ಯದ ದೃಷ್ಟಿಯಿಂದ ಒಳ್ಳೆಯದಲ್ಲ. ಓಪನ್ನರ್ ಅಂದ್ರೆ ಸಿಕ್ಕಂತೆ ಬಾರಿಸುವುದು ಮಾತ್ರವಲ್ಲ, ಪರಿಸ್ಥಿತಿ ನೋಡಿಕೊಂಡು ಆಡುವುದು ಕೂಡ ಮುಖ್ಯ. ಮುಂದಿನ ಪಂದ್ಯಗಳಲ್ಲಾದರೂ ಪಿಚ್ ಮತ್ತು ಪರಿಸ್ಥಿತಿಗೆ ತಕ್ಕಂತೆ ತನ್ನ ಆಟವನ್ನ ಒಗ್ಗಿಸಿಕೊಂಡು ಆಡುವುದನ್ನ ವೈಭವ್ ಕಲಿಯಬೇಕು. ಇಲ್ಲವಾದಲ್ಲಿ ಅತಿ ಕಡಿಮೆ ವಯಸ್ಸಿಗೆ ಭಾರತ ತಂಡವನ್ನ ಸೇರಿರುವ ವೈಭವ್ ಅಷ್ಟೇ ಬೇಗವಾಗಿ ತಂಡದಲ್ಲಿ ಸ್ಥಾನ ಕಳೆದುಕೊಳ್ಳಬೇಕಾಗುತ್ತದೆ. ಯಾಕಂದ್ರೆ ಆ ಜಾಗಕ್ಕಾಗಿ ಕಾಯುತ್ತಿರುವ ಬೇಕಾದಷ್ಟು ಜನ ಬ್ಯಾಟರ್ಗಳಿದ್ದಾರೆ.